ಲೇ ಮುಠಾಳ, ಮೂರ್ಖ, ದಡ್ಡ, ಮೊಟ್ಟ ಮೊದಲು ಕಂಪ್ಯೂಟರ್ ಬಂದಿದ್ದು ಗೊತ್ತೇನೋ ನಿನಗೆ? 300 kg ತೂಕ ಇತ್ತು. ಒಂದು 10x10 ರೂಮಲ್ಲಿ ಪೂರ್ತಿ ಹಿಡಿಯೋದು ಕಂಪ್ಯೂಟ್ರು. ಅದಾದ್ಮೇಲೆ ಅದನ್ನ 100 kg ತಗೊಂಡು ಬಂದ್ರು. 100 kg ಇಂದ ಅದು ಒಂದು 50 kg ಬಂತು. 50 kg ಇಂದ ಒಂದು 10 kg ಬಂತು. ಇವಾಗ ನೋಡು ಲ್ಯಾಪ್ಟಾಪ್ ಬಹಳ 1.25 kg ಏನೋ ಇರುತ್ತೆ. ಲ್ಯಾಪ್ಟಾಪ್ ಅಲ್ಲೆಲ್ಲ ಮೊಬೈಲ್ 100 ಗ್ರಾಮ್ 150 ಗ್ರಾಮ್ ಇರ್ತದೆ. ಸೊ ಮೊಬೈಲ್ ಕೂಡ ಕಂಪ್ಯೂಟ್ರೇ, ಮಿನಿ ಕಂಪ್ಯೂಟರ್. ನಾನು ನಿನಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಡೀ ಜೀವನವನ್ನು ನೀನು ಅಬ್ಸರ್ವ್ ಮಾಡು. ಯಾವುದೇ ರಾಜ್ಯಗಳು, ಯಾವುದೇ ದೇಶಗಳನ್ನು ನೋಡು, ಪ್ರತಿಯೊಂದು ಆತ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಸಿಂಪ್ಲಿಸಿಟಿ ಮಾಡ್ತಾ ಇದ್ದಾನೆ. ಎತ್ತಿನ ಗಾಡಿಲಿ ನಾನು ಇಲ್ಲಿಂದ 100 ಕಿಲೋಮೀಟರ್ ಹೋಗ್ಬೇಕಂದ್ರೆ 1 ದಿನ ಹಿಡಿಯುತ್ತೆ. ಅದಕ್ಕೋಸ್ಕರ ಎತ್ತಿನ ಗಾಡಿಗಿಂತನೂ ವೇಗವಾಗಿ ಹೋಗುವಂಥ ಕಾರ್ ಕಂಡಿಡ್ದ, ಬಸ್ ಕಂಡಿಡ್ದ, ರೈಲ್ ಕಂಡಿಡ್ದ. ಈಗ ಅದೇನು ಸೂಪರ್ ಜೆಟ್ ಟ್ರೈನು, ಸ್ಪೀಡ್ ಟ್ರೈನ್ ಬರ್ತಾ ಇದೆ. 1 ಗಂಟೆಗೆ 1000 ಕಿಲೋಮೀಟರ್ ಸ್ಪೀಡ್ ಹೋಗ್ತದೆ. ಇವತ್ತು ನಾನು ಈ ಕುಂತ್ಕೊಂಡಿರೋ ಚೇರು, ಇದು ಸಿಂಪ್ಲಿಸಿಟಿ. ನಾವು ಉಪಯೋಗಿಸೋಂಥ ಮೊಬೈಲ್ ಸಿಂಪ್ಲಿಸಿಟಿ. ನಾವು ಲೈಟ್ ಬಳಸ್ತೀರಿ, ಫ್ಯಾನ್ ಬಳಸ್ತೀರಿ. ಬೀಸಣಿಗೆನ ಮುಂಚೆ ಹಿಂಗೆ ಬೀಸ್ಕೊಳ್ತಾ ಇದ್ರಿ, ಇವತ್ತು ಫ್ಯಾನ್ ಹಾಕ್ತೀರಿ, AC ಹಾಕ್ತೀರಿ. ಪ್ರತಿಯೊಂದು ನೀನು ಉಪಯೋಗಿಸುವಂಥ ಎಲ್ಲ ವಸ್ತುಗಳನ್ನು ಗಮನಿಸು. ಇದೆಲ್ಲವೂ ನಿನ್ನ ಸಮಯವನ್ನು ಉಳಿತಾಯ ಮಾಡೋದಕ್ಕೋಸ್ಕರ ಸಿಂಪ್ಲಿಸಿಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀನು ನಿಜವಾಗ್ಲೂ ಬುದ್ಧಿವಂತ ಆಗಬೇಕು ಅಂತಂದರೆ, ನೀನು ಮಾಡ್ತಾ ಇರೋ ವ್ಯಾಪಾರ ಆಗಿರಬಹುದು, ನೀನು ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ಅದನ್ನು ಸಿಂಪ್ಲಿಫೈ ಮಾಡು. ತುಂಬ ಕಾಂಪ್ಲಿಕೇಟೆಡ್ ಮಾಡಬೇಡ. ಬಹಳ ಸರಳವಾಗಿ, ಎಲ್ಲರಿಗೂ ಕೈಗೆಟುಕುವಂಥದ್ದು, ಎಲ್ಲರೂ ಇಷ್ಟಪಡುವಂಥದ್ದು, ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದನ್ನು ನೀನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನೀನು ಜಗತ್ತಿಗೆ ಒಂದು ಕೊಡುಗೆ ಕೊಟ್ಟಂಗೆ. ಆದ್ದರಿಂದ ಸಿಂಪ್ಲಿಫೈ ಮಾಡು, ಕಾಂಪ್ಲಿಕೇಟೆಡ್ ಮಾಡು. ಮಾತನ್ನು ಸಿಂಪ್ಲಿಫೈ ಮಾಡು, ನಿನ್ನ ಜೀವನವನ್ನು ಸಿಂಪ್ಲಿಫೈ ಮಾಡು, ನಿನ್ನ ವೃತ್ತಿಯನ್ನು ಸಿಂಪ್ಲಿಫೈ ಮಾಡು. ನೀನು ಏನೇನನ್ನ ಮಾಡ್ತಾ ಇರ್ತೀಯ ಇದೆಲ್ಲವೂ ಕೂಡ ಸಿಂಪ್ಲಿಫೈ. ಅಂದರೆ ಹೆಚ್ಚು ಸಮಯ ಇರಬೇಕು, ಕಡಿಮೆ ಸಮಯದಲ್ಲಿ ಅದೆಲ್ಲ ಮುಗಿಬೇಕು. ಆ ರೀತಿ ಮಾಡೋದನ್ನು ಐಡಿಯಾ ತಲೆ ಉಪಯೋಗಿಸು. ಕ್ರಿಯೇಟಿವ್ ಆಗಿ ನೀನು ಚಿಂತನೆ ಮಾಡಿದ್ರೆ ಖಂಡಿತವಾಗ್ಲೂ ಇದೆಲ್ಲವೂ ಮಾಡೋದಕ್ಕೆ ಸಾಧ್ಯವಾಗಿದೆ. ನಿನಗೆ ಆ ಶಕ್ತಿ ಇದೆ, ಆದರೆ ನೀನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಅದನ್ನು ಯಾವತ್ತು ನೀನು ಉಪಯೋಗಿಸ್ಕೊಳ್ತೀಯೋ ಅವತ್ತು ನಿನಗೆ ನೀನು ಬೆಂತಟ್ಕೊಳ್ತೀಯ, ಸಮಾಜ ನಿನಗೆ ಬೆಂತಟ್ಕೊಳ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಹುಟ್ಟಿಸಿದಂತಹ, ಜನ್ಮ ಕೊಟ್ಟಂತಹ ಅಪ್ಪ ಅಮ್ಮ ಅತೃಪ್ತಿಯಿಂದ ಸಾಯೋದು ಬದಲು ತೃಪ್ತಿಕರವಾಗಿ ನೀನು ಮಾಡೋ ಸಾಧನೆಯಿಂದ ಅವರು ಸ್ವರ್ಗ ಸುಖಿಗಳಾಗಿ ಖಂಡಿತವಾಗಲೂ ಮಾರ್ಪಾಡಾಗ್ತಾರೆ. ಆದ್ದರಿಂದ ನಾನು ಹೇಳೋದೆಲ್ಲವನ್ನು ಗಮನ ಕೊಟ್ಟು ಆಲಿಸಿ ಮನನ ಮಾಡು, ನಿನಗೆ ಎಲ್ಲವೂ ಅರ್ಥ ಆಗುತ್ತೆ.